ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ನೀವೇನಿಲ್ಲ ನೋಡಕತ್ತೀರಿ, ಇದು ಬಂದ್ಬಿಟ್ಟು ಕಂಪ್ಲೀಟ್ 1 ಎಕರೆ ಕಬ್ಬಿನ ಪ್ಲಾಟ್. 1 ಎಕರೆ ಕಬ್ಬಿನ ಪ್ಲಾಟ್ ಇದನ್ನು ನಾಟಿ ಮಾಡಿ ಬರೋಬ್ಬರಿ ಇವತ್ತಿಗೆ 33 ದಿನ ಆಗ್ತಾ ಬಂತು. 33 ದಿನದಾಗ ಕಬ್ಬಿನಲ್ಲಿ ಯಾವ ರೀತಿ ಗ್ರೋತ್ ಐತೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು. ಆಲ್ರೆಡಿ 33 ದಿನದಾಗ ಒಂದೊಂದು ಕಬ್ಬಿನ ಸಸಿಗೆ ಬಾಜು 2-3 ಮರಿಗಳ ಸಂಖ್ಯೆ ಬರಾಕತ್ತಾವ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಇಷ್ಟೊಂದು ಗ್ರೋತ್ ಬರೋಕೆ ನಾವು ಏನು ಸ್ಟಾರ್ಟಿಂಗ್ ಯೂಸ್ ಮಾಡೀವಿ, ಮತ್ತು ಇವಾಗ 33 ದಿನಕ್ಕೆ ಯಾವೊಂದು ಕಾಂಪೋಸ್ಟ್ ಗೊಬ್ಬರ ಅಂದರೆ ಯಾವೊಂದು ರಾಸಾಯನಿಕ ಗೊಬ್ಬರ ಕೊಡಾಕತ್ತೀವಿ, ಏನೆಲ್ಲ ಮಿಕ್ಸ್ ಮಾಡತ್ತೀವಿ ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು 33 ದಿನಕ್ಕೆ ನಾವೇನು ಗೊಬ್ಬರ ಮಿಕ್ಸ್ ಮಾಡಾಕತ್ತೀವಲ್ಲ, ಅಂದ್ರೆ ಈ ಒಂದು ಕಬ್ಬಿಗೆ ಯಾವೆಲ್ಲ ಗೊಬ್ಬರ ಹೋಗ್ಯಾಕತ್ತೀವಿ, ಆ ಒಂದು ಗೊಬ್ಬರ ಹೋಗಿದ್ರಿಂದ ಏನೆಲ್ಲ ಬೆನಿಫಿಟ್ ಐತಿ, ಅಂದ್ರೆ ಕಬ್ಬಿನಲ್ಲಿ ಯಾವ ರೀತಿ ಗ್ರೋತ್ ಬರ್ತೈತೆ ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಈ 1 ಎಕರೆ ಕಬ್ಬಿನ ಪ್ಲಾಟಿಗೆ ನಾವು ಅರ್ಧ ಚೀಲ DAP ಯೂಸ್ ಮಾಡೀವಿ, ಅದ್ರ ಜೊತೆ ಅರ್ಧ ಚೀಲ ಯೂರಿಯಾ ಹೋಗ್ಯಾಕತ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ NPK 19-19 ನಾವೇನು ಪಿಂಕ್ ಕಲರ್ ಐಸೋಲ್ ಅಂತ ಏನು ಕರಿತೀವಲ್ಲ, 19-19 ಅದು 1 kg ಯೂಸ್ ಮಾಡಕತ್ತೀವಿ. ಅದ್ರ ಜೊತೆ 1 kg ರೂಟ್ ಯೂಸ್ ಮಾಡಕತ್ತೀವಿ. ಓಕೆ, ಇಷ್ಟೆಲ್ಲ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂದ್ರೆ ಕಬ್ಬಿನ ಬೆಳೆಗೆ ಏನೆಲ್ಲ ಉಪಯೋಗ ಆಗುತ್ತಾ ಮತ್ತು ಗ್ರೋತ್ ಯಾವ ರೀತಿ ಬರ್ತಂದ್ರೆ, DAP ಮತ್ತು ಯೂರಿಯಾ ಯೂಸ್ ಮಾಡೋದ್ರಿಂದ ಕಬ್ಬಿನ DAPಯಲ್ಲಿ ಜಾಸ್ತಿ ರಂಜಕ ಮತ್ತು ರಾಸಾಯನಿಕ ಜಾಸ್ತಿ ಒಂದು ಮೆಟೀರಿಯಲ್ ಇರೋದ್ರಿಂದ ಗ್ರೋತು ಕೂಡ ಜಾಸ್ತಿ ಚೆನ್ನಾಗಿ ಬರುತ್ತೆ. ಮತ್ತು ರೂಟ್ ಯೂಸ್ ಮಾಡೋದ್ರಿಂದ ಕಬ್ಬಿನಲ್ಲಿ ಬಿಳಿ ಬೇರುಗಳ ಬೆಳವಣಿಗೆ ಆಗುತ್ತೆ. ಅದರಿಂದ ಬೇರುಗಳು ಸ್ಟ್ರಾಂಗ್ ಆದ್ರೆ ಮೇಲ್ಗಡೆ ಕಬ್ಬಿನಲ್ಲಿ ಗ್ರೋತು ಕೂಡ ಅಷ್ಟೇ ಒಂದು ಫೋರ್ಸ್ ಆಗಿ ಬರ್ತೈತಿ. ಇನ್ನೊಂದೇನಪ್ಪ ಅಂತಂದ್ರೆ NPK 19-19 ಈ ಒಂದು ಐಸೋಲ್ ಯೂಸ್ ಮಾಡೋದ್ರಿಂದ ಕಬ್ಬಿನಲ್ಲಿ ಜಾಸ್ತಿ ಗ್ರೋತ್ ಸ್ಪೀಡ್ ಬರ್ತೈತಿ. ಓಕೆ, ಈ ಒಂದು ಗೊಬ್ಬರ ನೀವು ಆರಂಭಿಕ ಹಂತದಲ್ಲಿ ಕಬ್ಬು ಬೆಳೆಗೆ ಯೂಸ್ ಮಾಡಿಕೊಂಡ್ರೆ ಕಬ್ಬಿನಲ್ಲಿ ಒಂದು ಒಳ್ಳೆ ಇಳುವರಿ ಕೂಡ ತೆಗಿಬೋದು ಮತ್ತು ಒಳ್ಳೆ ಗ್ರೋತ್ ಕೂಡ ನೀವು ನೋಡ್ಬೋದು ರೈತ ಬಂದವ್ರೆ. ಇದನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅರ್ಧ ಚೀಲ DAP, ಅರ್ಧ ಚೀಲ ಯೂರಿಯಾ, ಅದ್ರ ಜೊತೆ ಒಂದು 19-19 1 kg ಮತ್ತು 1 kg ರೂಟ್, ಇವು 4 ಮಿಕ್ಸ್ ಮಾಡ್ಕೊಂಡ್ರೆ ಇದ್ರ ಖರ್ಚು ಬಂದುಬಿಟ್ಟು ಒಂದು 1100ರಿಂದ 1200ವರೆಗೂ ಆಗ್ಬೋದು. ಇಷ್ಟೆಲ್ಲ ನೀವು ಸ್ಟಾರ್ಟಿಂಗ್ ಒಂದು ಕಬ್ಬು ನಾಟಿ ಮಾಡಿದ ಒಂದು ತಿಂಗಳಿಂದ 1.5 ತಿಂಗಳ ಒಳಗಡೆ ನೀವು ಏನಾರ ಕಬ್ಬಿಗೆ ಹಾಕಿದ್ದೆ ಆದರೆ ಕಬ್ಬಿನಲ್ಲಿ ರಿಸಲ್ಟ್ ಕೂಡ ಸಖತ್ತಾಗಿ ಬರ್ತೈತಿ ಮತ್ತು ಬರುವಂಥ ಇಳುವರಿ ಕೂಡ ಚೆನ್ನಾಗಿ ಬರ್ತೈತಿ ಮತ್ತು ಮರಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಇದನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಈ ಎಲ್ಲ ಗೊಬ್ಬರನ ಮಿಕ್ಸ್ ಮಾಡಿ ಸಾಲಿನಲ್ಲಿ ಒಗೆದು ನೀರು ಹಾಸ್ತೀವಿ. ನೀರು ಹಾಸೋದ್ರಿಂದ ಎಲ್ಲ ಗೊಬ್ಬರ ಕೂಡ ಬೇರಿಗೆ ಕರೆಕ್ಟಾಗಿ ಹೋಗಿ ಸಫಿಷಿಯೆಂಟಾಗಿ ಮುಟ್ಟುತ್ತೆ ಮತ್ತು ಗ್ರೋತ್ ಕೂಡ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಮುಂದೆ ಬರುವಂಥ ಹೆಚ್ಚಿನ ಕಬ್ಬಿನ ಬಗ್ಗೆ ವಿಡಿಯೋಗಾಗಿ ತಪ್ಪದೆ ನಮ್ಮ ರೈತ ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮೆಲ್ಲ ಕಬ್ಬು ಬೆಳೆಯುವಂಥ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.